ಹಲೋ. ಏನ್ ಸ್ಟಡಿನವ? ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಸರ್. ಓಹೋ, ಹೌದಾ? ಹಾ ಸರ್, ಜಾಬ್ ಹುಡುಕ್ತಾ ಇದ್ದೀನಿ. ಜಾಬ್ ಹುಡುಕ್ತಾ ಇದ್ದೀರಾ? ಹಾ ಸರ್, 2 ತಿಂಗಳಾಯ್ತು, ರೀಸೆಂಟ್ ಮುಗೀತು ಮೊನ್ನೆ. ಎಷ್ಟು ವರ್ಷ ಏ, ನಿಮಗೆ? ನನಗೀಗ 23 ರನ್ನಿಂಗ್ ಸರ್. ಒಳ್ಳೇದಾಗ್ಲವ್ವ. ಕಾರ್ಯಕ್ರಮವನ್ನು ನೋಡ್ತಾ ಇರ್ತೀರಾ? ಹ್ಞೂ ಸರ್, ನೋಡ್ತಾ ಇರ್ತೀನಿ, ಅವಾಗ ನೋಡ್ತಾ ಇರ್ತೀನಿ ಫ್ರೀ ಟೈಮಲ್ಲಿ. 23 ವರ್ಷಕ್ಕೆ ಕಾರ್ಯಕ್ರಮ ನೋಡ್ತಿದ್ದೀರಿ? ಹ್ಞೂ ಸರ್, ಹೌದು. ಆಯ್ತಪ್ಪ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹಾ ಸರ್, ನಾನು ಆಲ್ಮೋಸ್ಟ್ ಹೇಳಿದ್ದೆ ನನ್ನ ಬಗ್ಗೆ ನಿಮಗೆ. ಅಂದ್ರೆ ತುಂಬಾ ಕಥೆಗಳು ಕೇಳಿರ್ತೀರ, ಮೇ ಬಿ ನೆನ್ಪಿರಲ್ಲ. ಸೊ ಹಂಗೆ ಸ್ವಲ್ಪ ಪೇರೆಂಟ್ಸ್ ಇಂದ ಸಪರೇಟ್ ಇದ್ದು ಲೈಫ್ ನ ಸ್ಟ್ರಗಲ್ ಅಲ್ಲಿ ಕಟ್ಕೊಂಡೆ. ಆದ್ರೂ ಲೈಫ್ ಅಲ್ಲಿ ಏನು ಇಲ್ಲ ಅನ್ನೋ ಟೈಮಲ್ಲಿ ಹೊರಗಡೆ ಒಂದ್ ಸ್ವಲ್ಪ ಒಬ್ರನ್ನ ತುಂಬಾ ಹಚ್ಕೊಂಡೆ ಸರ್. ಅಂದ್ರೆ ನಾರ್ಮಲ್ ಆಗಿ ಫ್ರೆಂಡ್ ಆತರ ಅಲ್ಲ, ಬೇರೆ ತರನೂ ಅಲ್ಲ. ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ನನ್ ಫ್ರೀ ಟೈಮಲ್ಲಿ ಅಲ್ಲಿಗೆ ಹೋಗ್ತಾ ಇರ್ತಿದ್ದೆ. ಅಲ್ಲ, ಈಗ ನಿಮ್ಮ ಯಾವುದೋ ಒಂದು ಕಾಲೇಜ್ ಕತೆನಾ ಇದು? ಸ್ಕೂಲ್ ಅಂದ್ರೆ ಕಾಲೇಜ್ ಅಂದ್ರೆ ನಂದು ರೀಸೆಂಟ್ ಈಗ ಮೊನ್ನೆ ಮುಗಿಸಿದ್ನಲ್ಲ ಸರ್. ಅದಕ್ಕಿಂತ ಅಂದ್ರೆ ನಾನು ಸ್ಕೂಲಲ್ಲಿ ಓದಿ ಮುಗಿದ್ಮೇಲೆ ನಾನ್ ಫ್ರೀ ಟೈಮಲ್ಲಿ ಸ್ಕೂಲಿಗೆ ಹೋಗ್ತಾ ಇರ್ತಿದ್ದೆ. ಟೈಮ್ ನ ವೇಸ್ಟ್ ಮಾಡಬಾರ್ದು ಅಂತ. ನಿಮಿಷ. ಸ್ಕೂಲ್ ಎಲ್ಲ ಆದ್ಮೇಲೆ ಕಾಲೇಜ್ ಓದ್ಬೇಕಾದ್ರೆ ನೀವು ಆಗಾಗ ನೀವು ಓದಿ ಸ್ಕೂಲಿಗೆ ಹೋಗ್ತಾ ಇದ್ದೆ. ಏನಕ್ಕೆ ಹೋಗ್ತಿದ್ರಿ? ಸುಮ್ನೆ ಖಾಲಿ ಇರೋದೇನು ಅಂತ ಅಲ್ಲಿ ಏನಾದ್ರು ಹೇಳ್ಕೊಡ್ತಾ ಇರ್ತಿದ್ದೆ ಸರ್ ಸ್ಟೂಡೆಂಟ್ಸಿಗೆ. ಹಾ ಸರ್. ಸ್ಕೂಲಲ್ಲಿ ರ್ಯಾಂಕ್ ಸ್ಟೂಡೆಂಟಾ? ಹಾಗೆ ಸರ್, ನಾರ್ಮಲ್. ನೀವೇನೋ ಹೇಳ್ಕೊಡ್ತಿದ್ರಿ? ಹ್ಞೂ ಸರ್, ನಾನು ಆಲ್ಮೋಸ್ಟ್ ಫಸ್ಟ್ ಇಂದಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟೇನೆ. ಏನ್ ಹೇಳ್ಕೊಡ್ತಿದ್ರಿ ಮಕ್ಳಿಗೆ? ಅವರಿಗೆ ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ಸ್ ಹ್ಯಾಂಡಲ್ ಮಾಡ್ತಿದ್ದೆ ಸರ್. ಅವ್ರು ಏನಾದ್ರು ಡೌಟ್ಸ್ ಕೇಳಿದ್ರೆ ಫ್ರೀ ಟೈಮ್ ಅಲ್ಲಿ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡೋದು, ಕಂಪ್ಯೂಟರ್ ಹೇಳ್ಕೊಡೋದು, ಇಲ್ಲ ಬೇರೆ ಸಬ್ಜೆಕ್ಟ್ಸ್ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್. ಅಂದ್ರೆ ಅದೇ ಶಾಲೆಯಲ್ಲಿ ಓದಿದ ಹಳೆ ವಿದ್ಯಾರ್ಥಿ ನೀವು? ಹಾ ಸರ್, ಅದೇ ಸ್ಕೂಲಲ್ಲೇ ಫ್ರಮ್ 1ನೇ ಕ್ಲಾಸಿಂದ 7ರ ತನಕ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ ನಾನು. ಸೊ ಮೇಸ್ಟ್ರಿಗೆ ಖುಷಿ ಇತ್ತು ನೀವು ಬರೋದು? ಹಾ ಸರ್, ತುಂಬಾ ಖುಷಿ ಇತ್ತು. ಟೀಚರ್ಸ್ ಎಲ್ಲ ತುಂಬಾ ಖುಷಿ ಪಡ್ತಿದ್ರು ನಾನ್ ಬರೋದು. ಒಂಥರ ಮಗಳ ತರ ಆಗ್ಬಿಟ್ಟಿದೀನಿ ಆ ಶಾಲೆಯಲ್ಲಿ. ಮನೆ ಮಗಳಲ್ಲ, ಸ್ಕೂಲ್ ಮಗಳು? ಹಾ ಸರ್, ಸ್ಕೂಲ್ ಮಗಳು ಒಂಥರ ಹಂಗೆ ಆಗಿದ್ದೀನಿ. ಆಯ್ತು. ಕಾಲೇಜ್ ಓದ್ಬೇಕಾದ್ರೆ ಶಾಲೆಗೆ ಹೋಗ್ತಾ ಇದ್ದೆ, ಅಲ್ಲೇನಾಯ್ತು? ಅಲ್ಲಿ ಏನಿಲ್ಲ ಸರ್, ನಾರ್ಮಲ್ ಆಗಿ ಒಂಥರ ಅದು ಕುಟುಂಬ ಅನ್ನೋ ರೀತಿ ಅಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಆಯ್ತು ನನಗೆ ಅವಾಗಿಂದನೂ ಕೂಡ. ಅಂದ್ರೆ ನಾನು 8th ಬಿಟ್ನಲ್ಲ, ಆ ಸ್ಕೂಲ್ ಕಂಪ್ಲೀಟ್ ಆಗಿ ಬೇರೆ ಸ್ಕೂಲಿಗೆ ಹೋದ್ರು ಕೂಡ ನಾನು ಪ್ರತಿದಿನ ಆ ಸ್ಕೂಲಿಗೆ ವಿಸಿಟ್ ಆಗ್ತಿದ್ದೆ. ಅಂದ್ರೆ ಒಂದಿನ ಹೋಗ್ಲಿಲ್ಲ ಅಂದ್ರೆ ನನಗೇನೋ ಕಳ್ಕೊಂಡಿದ್ದೀನಿ ಲೈಫಲ್ಲಿ ಅನ್ನೋ ತರ ಫೀಲ್. ಅಲ್ಲಿಂದ ಇಲ್ಲಿವರೆಗೂ ನಾನು ದಿನಾನು ಹೋಗ್ತಿದೀನಿ. ಸ್ಟಿಲ್ ಇವಾಗ್ಲೂ ಹೋಗ್ತಾ ಇದೀನಿ. ನಾನು ಜಾಬ್ ಇಲ್ಲ ಅಂದ್ರೂ ಕೂಡ ಮನೇಲಿ ಕೂತಿಲ್ಲ. ಆದ್ರೂ ಏನೋ ಒಂಥರ ಸಮಾಧಾನ ಇದೆ ಸರ್ ಅಲ್ಲಿ. ಬಟ್ ನನಗೆ ಬರ್ತಾ ಅದು ಹೆಂಗಾಗಿದೆ ಅಂದ್ರೆ, ಅಲ್ಲಿ ಇರೋಂತ ಟೀಚರ್ಸ್ನೆಲ್ಲ ಬಾಂಡಿಂಗ್ ಕ್ರಿಯೇಟ್ ಆಗಿರೋದ್ರಿಂದ ಇದು ಬಿಟ್ರೆ ಲೈಫೇ ಇಲ್ವೇನೋ ಅನ್ನೋ ಮಟ್ಟಿಗೆ ನಾನು ಅಡಿಕ್ಟ್ ಆಗ್ಬಿಟ್ಟಿದೀನಿ ಆ ಪ್ಲೇಸ್ಗೆ. ನೀವು ಓದ್ಬೇಕಾದ್ರೆ ಇದ್ದ ಮೇಷ್ಟ್ರೆಲ್ಲ ಈಗ್ಲೂ ಇದಾರಾ? ಕೆಲವ್ರು ಇದಾರೆ, ಕೆಲವ್ರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ಕೆಲವರು ರಿಟೈರ್ಡ್ ಆಗಿದ್ದಾರೆ. ಅಂದ್ರೆ ನೀವು ಬರೋದ್ ನೋಡಕ್ಕಾಗದೆ ರಿಟೈರ್ಡ್ ಆಗ್ಬಿಟ್ರ? ಮೋಸ್ಟ್ಲಿ ಇರ್ಬೋದು ಸರ್, ಹಂಗೆ ಇದ್ರು ಇರ್ಬೋದು. ಹಾ ಸರ್, ಅದು ಇರ್ಬೋದು. ನಮ್ಮ ಮೇಷ್ಟ್ರಿಗೆ ಏನಾದ್ರು ನಾವು ಓದಿ ಸ್ಕೂಲಿಗೆ ಫೋನ್ ಮಾಡಿಬಿಟ್ಟು, ಸರ್ ನಾನು ಬರ್ತಾ ಇದ್ದೀನಿ ಸರ್, ನಾನು ಹೋದ್ಮೇಲೆ ಬಾರಪ್ಪ ಅಂತರ್ಬೇಕು. ಇಲ್ಲ ಖುಷಿ ಪಡ್ತಾರೆ ನಾನು ಹೋದ್ರೆ. ಸೊ ನೀವು ಓದ್ಬೇಕಾದ್ರೆ ಇದ್ದ ಮೇಷ್ಟ್ರುಗಳು ಕೆಲವೊಬ್ರು ಇದ್ರು, ಬಟ್ ಕೆಲವ್ರು ಬದಲಾಗಿದ್ದಾರೆ. ಕೆಲವರು ಒಬ್ಬೊಬ್ರು ತುಂಬಾ ಸಪೋರ್ಟ್ ಇಂದ ನಾನು ತುಂಬಾ ಈವನ್ ನನ್ನ ಕೆಲವು ಕಷ್ಟದ ಸಿಚುವೇಶನ್ ಅಲ್ಲಿ ನಾನು ಇನ್ನೇನ್ ಎದ್ದೇಳೋದೇ ಇಲ್ವೇನೋ, ನನ್ ಕೈಲಿ ಏನೋ ಆಗಲ್ಲ ಅಂತ ಕುಸ್ದು ಕೂತಿರೋ ಸಮಯದಲ್ಲಿ ಕೂಡ ಆ ಟೀಚರ್ಸ್ ನನಗೆ ಕೆಲವರು ಧೈರ್ಯ ತುಂಬಿದ್ರು. ಸೊ ಅಲ್ಲಿ ಒಂಥರ ತಾಯಿ ಸೆಂಟಿಮೆಂಟ್ ಇದೆ ಸರ್ ನನಗ್. ಮನೇಲಿ ಅಮ್ಮ ಇದ್ರು ಕೂಡ ದೂರ ಇದಾರೆ, ನಾನು ಅಷ್ಟು ಮನೇಲಿ ತಾಯಿ ಪ್ರೀತಿ ನೋಡ್ಲಿಲ್ಲ. ಸೊ ಹೊರಗಡೆಯಿಂದ ನನಗೆ ಆ ಟೀಚರ್ಸ್ ಇಂದ ನನ್ ಯಾವ ಫ್ರೆಂಡ್ ಸರ್ಕಲ್ ಎಲ್ಲ ಸ್ವಲ್ಪ ಕಮ್ಮಿನೇ. ಅಲ್ಲಿ ಇಲ್ಲಿ ನನಗ್ ಬೇರೆ ತರ ಸರ್ಕಲ್ಸ್ ಎಲ್ಲ ಕಮ್ಮಿ. ಹೊರಗಡೆ ಓಡಾಡ್ದೆ ತಿರ್ಗಾಡ್ದೆ ಆತರ ಇಲ್ಲ. ಏನು ಹೋದ್ರು ಈ ಸ್ಕೂಲಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದು. ಏನಾಯ್ತು ಅಲ್ಲಿ ಏನಿಲ್ಲ ಸರ್, ರೀಸೆಂಟ್ ಆಗಿ 5 years ಇಂದ ಒಬ್ರು ಮೇಡಮ್ ಬಹಳ ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ಸೊ ನನಗೆ ಆ ಬಾಂಡಿಂಗ್ ಇಂದ ಹೊರಗಡೆ ಬರಕ್ಕೆ ಹಿಂಸೆ ಆಗ್ತಿದೆ ಸರ್. ಅದ್ರಲ್ಲಿ ಕಂಟಿನ್ಯೂ ಮಾಡಕ್ಕೂ ಆಗ್ತಾ ಇಲ್ಲ. ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದು ಇದು ಅಂತ ಆಗ್ತಾ ಇರುತ್ತೆ. ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂತಿರ್ತಾರೆ, ಇಲ್ಲ ಏನೋ ಕಾರಣಕ್ಕೆ ಏನೇನೋ ಅರ್ಥ ಮಾಡ್ಕೊಂತಾರೆ. ಒಂಥರ ಹಿಂಸೆ ಆಗ್ತಿದೆ ಸರ್. ಆ ಬಾಂಡಿಂಗ್ ನ ಬಿಡಕ್ಕೂ ಆಗ್ತಿಲ್ಲ, ಅದ್ರಲ್ಲಿ ನಾರ್ಮಲ್ ಆಗಿ ಕಂಟಿನ್ಯೂ ಮಾಡಕ್ಕೂ ಆಗ್ತಿಲ್ಲ. ಒಂಥರ ಕಿರಿಕಿರಿ ನನಗೆ.
ಅದಕ್ಕೆ ಇದ್ರ ಬಗ್ಗೆ ನಿಮ್ ಹತ್ರ ಒಂದ್ಸಲ ಮಾತಾಡಿ ಸಜೆಷನ್ ಕೇಳೋಣ ಅಂತಾನೆ ನಾನ್ ನಿನ್ನೆಯಿಂದ ತುಂಬಾ ಕಾಲ್ ಟ್ರೈ ಮಾಡಿದೆ. ಬಟ್ ನನ್ ಪುಣ್ಯ ಇವತ್ ಕನೆಕ್ಟ್ ಆಯ್ತು ಅಷ್ಟೇ ಸರ್, ಬೇರೆ ಏನು ಇಲ್ಲ. ಅದೇ ಒಂದ್ ಪ್ರಾಬ್ಲಮ್. ಹೆಂಗೆ ಬಾಂಡಿಂಗ್ ಅಂದ್ರೆ ಹೆಂಗೆ? ಲೈಕ್ ಬಾಂಡಿಂಗ್ ಅಂದ್ರೆ ಒಂಥರ ಫ್ಯಾಮಿಲಿ ಅನ್ನೋ ತರ ಕ್ರಿಯೇಟ್ ಆಗ್ಬಿಟ್ಟಿದೆ ಸರ್ ನನಗೆ. ಅವ್ರು ಲೈಫ್ ಅಲ್ಲಿ ಅವ್ರಿದ್ರೆ ನನ್ ಸಮಾಧಾನದಿಂದ ಇರ್ತೀನಿ ಅನ್ನೋ ತರ ಒಂಥರ ಅಮ್ಮ ಅನ್ನೋ ಫೀಲ್ ಕೊಟ್ಟಿದ್ದಾರೆ. ತುಂಬಾ ಕೇರ್ ಮಾಡ್ತಾರೆ. ಆದ್ರೂ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದಾವೆ. ಅದು ಸರಿನೂ ಹೋಗುತ್ತೆ ಸಮಟೈಮ್ಸ್ ಅದೇ ದೊಡ್ಡದಾಗಿ ಒಂದ್ 2-3 ತಿಂಗಳು ಮಾತಾಡ್ಸೋದ್ ಬಿಟ್ರು ಆ ತರ ಟೈಮಲ್ಲಿ ನಾನು ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತೀನಿ. ಲೈಫ್ ಅಲ್ಲಿ ಏನೇನು ಇಲ್ಲ ನನಗೆ ಅನ್ನೋ ಲೆವೆಲ್ಗೆ, ಒಂಥರ ಏನು ಇಲ್ಲ ಇನ್ನೇನಿದೆ ಜೀವನದಲ್ಲಿ ಬದುಕಕ್ಕೆ ಅನ್ನೋ ತರ ನನ್ಗೆ ನನ್ನ ಮನ್ಸ್ ಕೇಳೋ ಪ್ರಶ್ನೆಗಳಿಗೆ ನನಗೆ ಆನ್ಸರ್ ಇರಲ್ಲ. ಅಷ್ಟು ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇರ್ತೀನಿ. ಅವ್ರಿದ್ದಾಗ ಎಲ್ಲಾ ತರನು ಇಶ್ಯೂಸ್ ಏನೇ ಬಂದ್ರು ನಾನು ಸಾಲ್ವ್ ಮಾಡ್ಕೊಂಡ್ ಹೋಗ್ತೀನಿ. ಅವ್ರು ಇಲ್ಲ ಅಂದಾಗ ಬಹಳ ಡೌನ್ ಫೀಲ್ ಆಗುತ್ತೆ ಸರ್. ಆ ಒಂದು ಇದರಿಂದ ಹೊರಗ್ ಬರ್ಬೇಕು. ಅದಕ್ಕೆ ನನಗೆ ಏನು ಅನ್ನೋದೇ ಸಜೆಷನ್ ಯಾವ ತರ ತಗೊಂಡ್ರೆ ಸೊಲ್ಯೂಷನ್ ಇದಕ್ ಸಿಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ ಸರ್. ಆ ಬಾಂಡಿಂಗ್ ಇಂದ ಹೊರಗಡೆ ಯಾಕೆ ಬರ್ಬೇಕು ಅಂತ? ಈಗ ಬಾಂಡಿಂಗ್ ಇಂದ ಹೊರಗಡೆ ಯಾಕೆ ಬರ್ಬೇಕು ಅಂದ್ರೆ, ಈಗ ನಾನ್ ಅನ್ಕೊಂಡಿದೀನಲ್ಲ ಸರ್, ಲೈಕ್ ಅವರು ಒಂಥರ ಫ್ಯಾಮಿಲಿ ಮೆಂಬರು ಕೊನೆ ತನಕ ಇರ್ತಾರೆ ಅಂತ ನಾನ್ ಅನ್ಕೊಂಡಿದೀನಿ. ನಾಳೆ ಯಾವ್ದೋ ಒಂದ್ ಕಾರಣದಲ್ಲಿ ಮಾತುಕತೆ ಬಿಟ್ಟು ಪೂರ್ತಿ ಇನ್ನೇನ್ ಮುಂದೆ ನಾವು ಕಂಟಿನ್ಯೂನೇ ಮಾಡಲ್ಲ ಮಾತುಕತೆನ ಅನ್ನೋ ತರ ಸಿಚುವೇಶನ್ ಬಂದಾಗ ಅದರಿಂದ ನೋವು ಅನ್ಭವಿಸೋದ್ ನಾನೇ ಅಲ್ಲ ಸರ್. ಹಂಗಾಗಿ ಅಂತದೊಂದು ಸಿಚುವೇಶನ್ ಯಾಕೆ ಬರುತ್ತೆ? ಅಂತದೀಗ ಆಲ್ರೆಡಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ಸರ್, ಬಂದು ಹೋಗಿದಾವೆ. ಆದ್ಮೇಲೆ ಯಾಕಿದ್ದೀಯ ಅಲ್ಲಿ? ಅದು ನಿಜಾನೇ. ಅಲ್ಲ ಬನ್ನಿ, ಇನ್ನೇನು 23 ವರ್ಷದ ಸಿ ಫಸ್ಟ್ ಆಫ್ ಆಲ್ ಇವೆಲ್ಲ ಬಹಳ ಚಿಕ್ಕ ಸಂಗತಿಗಳು. ಬಟ್ ಆದರೂ ನಿನ್ನ ಈ ವಿಚಾರಕ್ಕೆ ನಾನು ಗೌರವ ಕೊಡ್ತೀನಿ. ಬಟ್ ಒಂದು ತಿಳ್ಕೊಳ್ಳಿ, ಯಾವುದೇ ಆದರೂ ಅಷ್ಟೇ ಹೆತ್ತ ತಂದೆ ತಾಯಿ ಒಡ ಹುಟ್ಟಿದವರು ಅಬ್ಬಬ್ಬ ಅಂದ್ರೆ ಕೆಲವು ಗುರುಗಳು ಅಷ್ಟು ಬಿಟ್ರೆ ಆಯ್ತು. ಗಂಡ ಮುಂದೆ ಮಕ್ಕಳು, ನಿನ್ನ ಅತ್ತೆ ಮಾವ ಅಥವಾ ಬದುಕಲ್ಲಿ ಬರೋರು, ನಿನ್ನವರು, ನಿನ್ನ ಕುಟುಂಬ. ಹೊರತಾಗಿ ಹೊರಗಿನ ಯಾರನ್ನೋ ಈ ಮಟ್ಟಿಗೆ ಈಗ ಏನಾಗುತ್ತೆ, ನಾನು ಕಾರ್ಯಕ್ರಮದಲ್ಲೇ ಕೇಳಿದ್ದೀನಿ ಸರ್, ನಮ್ಮ ಅಪ್ಪ ಅಮ್ಮ ಓದಿಸ್ತಿರ್ಲಿಲ್ಲ ಸರ್, ನಮ್ಮ ಮೇಷ್ಟ್ರು ಎಷ್ಟೊಂದು ಜನ ಸ್ಕೂಲಲ್ಲಿ ನಮಗೆ ಬಟ್ಟೆ ಕೊಡಿಸಿ, ಪುಸ್ತಕ ಕೊಡಿಸಿ, ಕಾಲೇಜ್ ಫೀಸ್ ಕಟ್ಟಿ ಏನೇನೋ ಆ ಥರದವರೇ ಗುರುಗಳು. ಅವ್ರನ್ನ ಎಷ್ಟು ಬೇಕೋ ಅಷ್ಟೇ ಹಚ್ಕೊಂಡು ಮುಂದೊಂದು ದಿನ ಬಿಡಬೇಕಾದ ಗಳಿಗೆ ಬಂದರೆ ಆರಾಮಾಗಿ ಬಿಡ್ರಿ. ಬಟ್ ನಿಮ್ಗೇನಾಗ್ಬಿಡುತ್ತೆ, ನೀವು ಸ್ವಲ್ಪ ಎಮೋಷ್ನಲ್ ಫೂಲ್ಸ್ಗಳು. ಇವತ್ತಿಗೆ ಈಗ ಅವ್ರ ಜೊತೆ ಅವರಿಂದ ನಿಮ್ಗೇನೋ ಖುಷಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಒಳ್ಳೇದಾಗಿರ್ಬೋದು, ಏನೇ ಇರ್ಬೋದು. ಆದರೆ ಯಾವಾಗ ನಮ್ಮ ಬದುಕಿಗೆ ಅದು ಯಾಕೋ ತೊಡಕಾಗ್ತಿದೆ, ಅಥವಾ ಅವ್ರಿಂದ ನಮ್ಗೆ ಹಿಂಗೇನೋ ಆಗ್ತಿದೆ, ಅಥವಾ ನಮ್ಮಿಂದ ಅವ್ರಿಗೇನೋ ಇರಿಸು ಮುರುಸು ನೋವಾಗ್ತಿದೆ ಅಂತ ಅಂದಾಗ ಯಾವಾಗ ಬೇಕಾದರೂ ನಾವು ಅದರಿಂದ ಹೊರಗಡೆ ಬರುವಷ್ಟು ಏನು ಮನಸ್ಥಿತಿಯನ್ನು ನಾವು ಆರಂಭದಿಂದಲೇ ಬೆಳೆಸ್ಕೊಳ್ಬೇಕು. ನಾವು ಪ್ರಾಕ್ಟಿಕಲ್ ಆಗಿರಲ್ಲ ಆಕ್ಚುಲಿ. ನಾವೇನ್ ಮಾಡ್ತೀವಿ, ಇದು ಹಿಂಗೆ ಇರುತ್ತೆ, ಸಾಯೋವರೆಗೂ ಹಿಂಗೆ ಇರುತ್ತೆ, ಎಲ್ಲ ಕಾಲಕ್ಕೂ ಹಿಂಗೆ ಇರಿಸಿ. ಅವ್ರಿಗೊಂಚೂರು ವಯಸ್ಸು ಜಾಸ್ತಿ ಆಗಿರ್ಬೋದು, ನಿನ್ಗೊಂಚೂರು ಕಡಿಮೆ ಆಗಿರೋದು ಬಿಟ್ರೆ ಇಬ್ರು ಮನುಷ್ಯರೇ. ಮತ್ತೆ ಇಬ್ರು ಆತ್ಮದ ಸ್ವಭಾವಗಳು, ನಿಮ್ಮ ಅಭಿರುಚಿಗಳು, ನೀವು ನೋಡೋ ಬದುಕಿನ ದೃಷ್ಟಿಕೋನ ಎಲ್ಲ ಬೇರೆ ಬೇರೆ. ಹೌದಲ್ಲ? ಹೌದು ಸರ್, ಹೌದು. ಹೀಗಿರಬೇಕಾದ್ರೆ ಬದುಕಿನ ಕೊನೆಯ ಗಳಿಗೆವರೆಗೂ ಮತ್ತೆ ಬದುಕಿನ ಬೇರೆ 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 ವಿಚಾರಗಳ ಕುರಿತು ನಾವಿಬ್ಬರು ಒಂದೇ ಥರ ಯೋಚನೆ ಮಾಡ್ತೀವಿ, ನಾವು ಹಿಂಗೇ ಇರ್ತೀವಿ. ಅದು ಯಾಕೆ ನೋಡಿ, ಮೊದಲು ಸ್ನೇಹದ ಆರಂಭದ ದಿನಗಳಲ್ಲಿ ಆ ಎಕ್ಸೈಟ್ಮೆಂಟಲ್ಲಿ ನಾವಿಬ್ರು ಒಂದೇ ಥರ ಯೋಚನೆ ಮಾಡ್ತೀವಿ ಅಂತ ಮೊದಲು ಅನ್ಸ್ಬಿಟ್ಟಿರುತ್ತೆ. ನಾವಿಬ್ರು ಪರಸ್ಪರ ಎಂದಿನ ಯಾವುದೋ ಜನ್ಮದ ಅನುಬಂಧ ಅನ್ಕೊಂಡ್ಬಿಟ್ಟಿರ್ತೀವಿ ನಾವೇ. ಹೋಗ್ತಾ 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 ಬದುಕಿನ ಬೇರೆ ಬೇರೆ ಸವಾಲುಗಳು ಬರ್ತಿರ್ತಾವೆ ಅಂದಾಗ ಅವ್ರವ್ರು ಸ್ವಾರ್ಥವಾಗಿ ಯೋಚನೆ ಮಾಡಕ್ ಶುರು ಮಾಡಿದಾಗ ಇಬ್ರಿಗಿಬ್ರು ಕ್ಲಾಶ್ ಆಗುತ್ತೆ. ನಿಮ್ಮಿಬ್ಬರದು ಅಲ್ಲದ ಹೊರಗಿನ ಯಾವುದೋ ಸಮಸ್ಯೆ ಬೇಕಾದ್ರೆ ನೀವಿಬ್ರು ಒಂದೇ ತರ ನೋಡ್ಬೋದು. ನಿಮ್ದೇ ಏನೋ ಸಮಸ್ಯೆಗಳು ಬಂದಾಗ ಅವ್ರಿಗೆ ಬೇಕಾದಂಗ ಅವ್ರು ನೋಡ್ತಾರೆ, ನಿನಗೆ ಬೇಕಾದಂಗ ನೀನ್ ನೋಡ್ತೀಯ. ಅದೇ ಯಾರ್ದು ಮೂರನೇವ್ರ ವಿಚಾರ ಆಗ್ಲಿ ಬೇಕಾದ್ರೆ ನೀವಿಬ್ರು ಒಂದೇ ತರ ನೋಡ್ತೀರೇನೋ. ಅದೇ ನಿಮ್ ವಿಚಾರಗಳು ಬಂದಾಗ ಅವ್ರಿಗನ್ಸಿದ್ ನಿನ್ಗನ್ಸಿರಲ್ಲ, ನಿನ್ಗನ್ಸಿದ್ ಅವ್ರಿಗನ್ಸಿರಲ್ಲ. ಬದುಕಿನ ಗಂಡ ಹೆಂಡತಿ ಸಂಬಂಧ ಒಂದು ಬಿಟ್ರೆ ಬೇರೆ ಎಲ್ಲ ಸಂಬಂಧಗಳಲ್ಲೂ ಈ ಥರದ ಏನಾದರೂ ಪರಿಸ್ಥಿತಿಗಳು ಒದಗಿ ಬಂದಾಗ ನುಣುಚ್ಕೊಳ್ಳಿಕ್ಕೆ ನಾವು ರೆಡಿ ಇರಬೇಕು. ಗಂಡ ಹೆಂಡತಿದಂಗ ಆಗಲ್ಲ. ಈಗ ನಾನು ನನ್ನ ಹೆಂಡತಿ ನಾವು ತುಂಬ ಪ್ರೀತಿಸ್ತೀವಿ, ನಾವು ತುಂಬ ಅರ್ಥ ಮಾಡ್ಕೊಂಡಿದ್ದೀವಿ, ನಮಗೆ ಅನಿಸಿದೆ ನಾವು ಯಾವುದು ಜನ್ಮದ
ಏನು ಯಾವುದೋ ಒಂದು ಅರ್ಧಂಬರ್ಧ ಅನ್ಫಿನಿಶ್ಡ್ ರಿಲೇಶನ್ಶಿಪ್ ಇಲ್ಲಿ ಬಂದು ನಾವು ಫಿನಿಶ್ ಅಥವಾ ಇಲ್ಲಿ ಮುಂದುವರಿತಾ ಇದೆ, ನಾವಿಬ್ಬರು ಎರಡು ದೇಹ ಒಂದೇ ಜೀವ ಅನ್ನೋ ಥರ ನಾವು ಬದುಕ್ತಿದ್ದೀವಿ. ಈಗ ಹಿಂಗೆ ಎಲ್ಲ ವಿಚಾರದಲ್ಲೂ ನಮಗೆ ಹಿಂಗೆ ಅನಿಸುತ್ತೆ. ಮತ್ತು ಮುಂದೆ ಯಾವುದೋ ಒಂದು ಸಂಗತಿಗಳಲ್ಲಿ ನಮಗೆ ಬೇರೆ ಬೇರೆ ಅಭಿಪ್ರಾಯಗಳು ಬರ್ತವೆ, ಇಬ್ಬರಿಗೂ ಒಂದು ಸ್ವಲ್ಪ ಕ್ಲಾಶ್ ಅನಿಸ್ಬೋದು. ಬಟ್ ಅಲ್ಟಿಮೇಟ್ಲಿ ನಾವಿಬ್ಬರು ಒಟ್ಟಿಗೆ ಬದುಕಲೇಬೇಕು ಅಂತ ತಾಳಿ ಕಟ್ಟಿಸ್ಕೊಂಡು ಸಪ್ತಪದಿ ತುಳಿದಿರೋದ್ರಿಂದ ನಾವು ಅಲ್ಲೇ ಇರಬೇಕು. ಹಾ ಸರ್ ಹೌದು. ಉಳಿದ ಸ್ನೇಹ ಈ ಥರದ ಹೊರಗಿನ ಕೆಲವು ಸಂಬಂಧಗಳು ಬಂದಾಗ ಫಸ್ಟ್ ಆಫ್ ಆಲ್ ಅವರಿಂದ ನನಗೇನು ತೊಂದರೆ ಆಗ್ತಿದೆ ಎಂದಾಗ ನಾನು ಒಂಚೂರು ಸಹಿಸ್ಕೊಳ್ಳೋಣ. ನನ್ನಿಂದ ಹಾ, ಸರ್. ಅವ್ರಿಗೇನು ತೊಂದರೆ ಆಗ್ತಿದೆ ಅಂದಾಗ ನಾನು ಅಲ್ಲಿರಬಾರ್ದು. ಹಾ ಸರ್. ನೀವು ಇನ್ನು ದೂರ ಹೋಗ್ಬೇಕಿರೋರು, ಈ ಬಾವಿಯನ್ನೇ ನೀನ್ ಜಗತ್ತು ಅನ್ಕೊಳಂಗಿಲ್ಲ. ಹಾ ಸರ್. ನಿನಗೆ ಅನ್ಸಿಲ್ವಾ ನೀನಿನ್ನು ದೂರ ಹೋಗ್ಬೇಕಾಗಿರೋಳು ಅಂತ? ಹೌದು ಸರ್ ಅನ್ಸಿದೆ. ಗೂಟು ಕಟ್ಟಾಕೊಳ್ತಿದೀಯಲ್ಲವಾ? ಅದೇ ಸರ್. ದೇವರು ಹಗ್ಗ ಬಿಚ್ಚಿದೀನಿ, ಮೇಯು, ದುಡಿ ಅಥವಾ ಓದು, ಚೆನ್ನಾಗಿ ತಿಳ್ಕೊ, ನಾಲ್ಕೈದು ಕಡೆ ಓಡಾಡು. ದೇವ್ರೇ ಹಗ್ಗ ಬಿಟ್ಟಿದ್ದ, ನೀನೇ ಆ ಹಗ್ಗನ ನೀನೇ ಒಂದು ಗೊಂತಿಗೆ ನೀನೇ ಕಟ್ಟಾಕೊಳ್ತೀಯ ಅಂದ್ರೆ ದೇವ್ರ ತಾನೇ ಏನು ಮಾಡ್ತಾನೆ? ಹಾ ಸರ್ ಹೌದು. ನಿನ್ನ ನೀನ್ ಕಟ್ಟಾಕೊಂಡಂಗೆ ಅಲ್ವಾ ಇದು? ನಿಜ ಸರ್. ಗುರುವಿಗೆ ಕಟ್ಟ ಹಾಕೋ, ತಂದೆ ತಾಯಿಗಳಿಗೆ ಕಟ್ಟ ಹಾಕೋ, ಧರ್ಮಕ್ಕೆ ನಿನ್ನ ಹಗ್ಗವನ್ನ ಕಟ್ಟ ಹಾಕೋ. ಹಿಂಗ್ ಸಿಕ್ದವ್ರಿಗೆಲ್ಲ ನೀನು ಅಲ್ಲಲ್ಲಿ ಬಾಂಡಿಂಗು ಅನ್ನೋ ಹೆಸರಲ್ಲಿ ನಿನ್ನನ್ನು ನೀನು ಎಮೋಷನಲಿ ಕಟ್ಟಾಕೊಳ್ತಾ ಬಂದ್ರೆ ಕಡೆಗೆ ಒಂದ್ ದಿವಸ ಇವುಗಳನ್ನ ಬಿಚ್ಚಿಸ್ಕೊಳ್ಳೋದ್ರಲ್ಲಿ, ಈ ಬ್ರಹ್ಮಗಂಡು ಬಿಚ್ಚೋದ್ರಲ್ಲಿ ನಿನ್ ಜೀವನ ಎಲ್ಲ ಮುಗ್ದೋಗ್ಬಿಡುತ್ತೆ. ಹಾ ಸರ್. ಸಾಧನೆ ಇಲ್ಲಿ ಬದುಕು ರೋದನೆ ಆಗ್ಬಿಡುತ್ತೆ. ನಿಜ ಸರ್. ಮೊದಲು ಈ ಹಗ್ಗಗಳನ್ನ ಕಟ್ಟಬೇಕಾದ್ರೆ ಬುದ್ಧಿ ಇರಬೇಕು. ಕಟ್ಟಿದ್ರೆ ತಾನೇ ಬಿಚ್ಚು ಪ್ರಶ್ನೆ. ಹೌದು ಸರ್ ಹೌದು. ನಿನ್ನ ಮನಸ್ಸಿನ ಮೇಲೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಬೇಕು. ಕಡೆಗೆ ಒಂದು ದಿನ ಎಲ್ಲರೂ ಕೈ ಕೊಟ್ಟರು ನನ್ನ ಜೀವನ ನಾನು ನಡೆಸ್ತೀನಿ ಅನ್ಬೇಕೆ ಹೊರತು ಇವ್ರ ಬಾಂಡಿಂಗ್ಗಳು ಒಂಚೂರು ಚೆನ್ನಾಗಿ ಆಗ್ಬಿಡ್ತು, ಅವ್ರು ಒಂದಿವ್ಸ ಮಾತಾಡಲಿಲ್ಲ ಅಂದ್ರೆ ನನಗೆಲ್ಲ ಬದುಕೆ ಮುಗಿದೋಯ್ತು ಅನ್ನೋಷ್ಟು ನನಗೆ ಅನ್ಸುತ್ತೆ ಅಂದ್ರೆ ನೀವು ಮಾರ್ಕೊಂಡ್ಬಿಟ್ಟಿದ್ದೀರಾ ಅಂತ. ಹಾ ಸರಿ. ಹಾಗಾಗಿ ಅವ್ರು ಕೆಟ್ಟವರು ಒಳ್ಳೆಯವರು ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ಲ. ಹಾ ಸರ್. ನಾಳೆ ಅವ್ರು ಒಂಚೂರು ಹಿಂಗೆ ಕೈ ಕೊಟ್ಬಿಟ್ರೆ ಅಂದ್ರೆ ನಾನು ಅವ್ರನ್ನ ನಂಬಿ ನೀರಿಗೆ ಇಳಿದಿದ್ದೀನಲ್ಲ ಅಂತ ಅನ್ಸೋದಿದೆಯಲ್ಲ, ಅದು ನಮಗೆ ನಾಚಿಕೆ ಆಗಬೇಕು. ಹಾ ಸರ್. ಅಂದ್ರೆ ಅವ್ರನ್ನ ಮುಳುಗಿದ್ರೆ ಕಾಪಾಡ್ತಾರೆ ಅಂತ ನೀನ್ ನೀರಿಗೆ ಇಳಿದು ಬಿಟ್ಟಿದ್ಯಾ, ನಿನ್ಗೆ ಈಜು ಬರಲ್ಲ. ಹಾ ಸರ್. ಬಟ್ ನೀನೇ ಈಜು ಕಲ್ತಾಗ ಅವರೆಲ್ಲ ಅರ್ಧದಲ್ಲಿ ಬಿಟ್ರು ಮತ್ತೆ ದಡ ಸೇರ್ಬೋದು ತಾನೆ. ಹೌದು ಸರ್ ಹೌದು. ಈಜು ಕಲಿ, ಯಾರು ಬಿಟ್ಟು ಹೋದ್ರು ನಾನು ಬದುಕ್ತೀನಿ ಅನ್ನೋ ಭರವಸೆ ಇಟ್ಕೋ. ಯಾರಿಗೂ ನಿನ್ನನ್ನ ನಿಯಂತ್ರಿಸುವ ಅಧಿಕಾರ ಕೊಡಬೇಡ. ಹಾ ಸರ್. ನೀನು ಅವ್ರೇನೋ ನಗಿಸಿದ್ರೆ ನೀನ್ ನಗ್ತೀಯ, ಅವ್ರು ಅಳಿಸಿದ್ರೆ ನೀನು ಅಳಿತೀಯ. ನಿನ್ನ ನಗು ಅಳುವನ್ನ ಅವ್ರಿಗೆ ಕೊಟ್ಟು ಕೂತ್ಕೊಳ್ಳುವಷ್ಟು ದೇವ್ರು ನಿನಗೆ ದರಿದ್ರತನ ಕೊಟ್ಟಿಲ್ಲ. ಹಾ ಸರ್. ಹಾಗಂತ ಅವ್ರು ಒಳ್ಳೆಯವರು ಕೆಟ್ಟವರು ಅನ್ನೋದು ಹೇಳ್ತಿಲ್ಲ. ಬಟ್ ಅಲ್ಟಿಮೇಟ್ಲಿ ಬಾಂಡೇಜ್ ಅನ್ನೋ ಹೆಸರಲ್ಲಿ ನಿಮ್ಮ ವ್ಯಕ್ತಿತ್ವ ಅಂತ ಇರುತ್ತೆ, ಅದನ್ನ ಮರಿಬಾರ್ದು. ಅದೇ ಸರ್. ಮೊದ್ಲು ತುಂಬಾ ಸ್ಟ್ರಾಂಗ್ ಇದೆ ಸರ್, ಈಗ ಯಾಕೋ ವೀಕ್ ಫೀಲ್ ಆಗ್ತಾ ಇದೆ. ತುಂಬಾನೇ ಸ್ಟ್ರಗಲ್ ಎಲ್ಲ ಫೇಸ್ ಮಾಡಿ ಎಲ್ಲ ಒಂದ್ ಸೆಟ್ಲ್ ಮಾಡ್ಕೊಂಡು ಇಲ್ಲಿ ತನಕ ಸ್ಟ್ರಗಲ್ ಮಾಡೇ ಬಂದೆ. ಬಟ್ ಎಲ್ಲಿ ನನಗೆ ಇದು ಎಡವಟ್ಟಾಯ್ತು ಅನ್ನೋದೇ ನನಗೆ ಗೊತ್ತಾಗಿಲ್ಲ. ನೀನ್ ಸ್ಕೂಲ್ಗೆ ಹೋಗ್ತಿದ್ದೆ, ಅಲ್ಲಿ ಬಾಂಡೇಜ್ ಬೆಳೀತು, ಎಲ್ಲ ಮನೆ ಮಗಳು ಅದು ಇದು ಅಂತ ಏನೋ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ಯಲ್ಲವಾ? ಹಾ ಸರ್. ಯಾವ ಮನೆ ಮಗಳು ಅಲ್ಲ, ಇನ್ನೊಂದ್ 5 ವರ್ಷ ಹೋಗ್ಲಿ. ಅದೇ ಸರ್. ಆ ಶಾಲೆಯ ಗೋಡೆಗಳು ಮಾತ್ರ ನಿನ್ ವಿರುದ್ಧ ಆಗಲ್ಲ, ಇನ್ ಮಿಕ್ದವರೆಲ್ಲ ನಿನ್ ವಿರುದ್ಧ ಆಗ್ತಾರೆ. ಹಾ ಸರ್. ಬರ್ದಿಟ್ಕೋ ಇದನ್ನ. ಅದೇ ಸರ್. ಅದ್ ನಿನ್ ಮನೆ ನಿನ್ ಶಾಲೆ ಅಂತ ಇಲ್ಲಿ ಅಲ್ಲಿ ಅವ್ರದ್ದೆಲ್ಲ ತಪ್ಪು, ಅವರೆಲ್ಲ ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ. ಲೋಕ ಇರೋದೇ ಹೀಗೆ. ಹಾ ಸರ್. ಮೊದ್ಲು ನಾವು ಭ್ರಮೇಲ್ ಬದುಕ್ತಿರ್ತೀವಿ, ಆಮೇಲೆ ಗೊತ್ತಾಗುತ್ತೆ. ಬಹುಶಃ ನಿನಗೆ ತುಂಬಾ ಒಳ್ಳೆ ಫ್ರೆಂಡ್ ಸಿಗೋದು ಆ ಗೋಡೆಗಳು ಮಾತ್ರ. ಅದೇ ಸರ್. ಇನ್ನು ಮಿಕ್ದವ್ರಿಗೆಲ್ಲ ನಿನ್ನ ಬಗ್ಗೆ ಪರ ವಿರೋಧ ಇದ್ದೇ ಇರುತ್ತೆ. ಅದೇ ಸರ್. ಪರ ಬಂದಾಗ ಖುಷಿ ಪಡ್ತೀಯ, ವಿರೋಧ ಬಂದಾಗ ಇವ್ರು ಯಾಕೆ ಹಿಂಗೆ ಅಂತ ದುಃಖ ಪಡ್ತೀಯ. ಹೌದು ಸರ್. ನಾವೇನ್ ಮಾಡ್ಬೇಕು? ನಾವು ಹೋಗ್ತೀವಿ, ಮಕ್ಳಿಗೇನು ಹೇಳ್ಕೊಡ್ತೀವಿ, ನಮಸ್ಕಾರ ಮೇಡಮ್, ನಮಸ್ಕಾರ ಮಿಸ್ ಅನ್ಬೇಕು, ನಿಮ್ಮ ಆಶೀರ್ವಾದ ಇರ್ಲಿ ಅನ್ಬೇಕು, ಮನೆಗ್ ಬರ್ತಾ ಇರ್ಬೇಕು. ಹಾ ಸರ್. ಅಯ್ಯೋ ನಿಮ್ಮನ್ ಬಿಟ್ರೆ ನೀವು ಬಂಗಾರ, ನೀವು ನನಗೆ ಗುರುಗಳು, ನೀವು ಇಲ್ದೆ ಹೋದ್ರೆ ನಾನು ಏನೂ ಮಾಡಲ್ಲ, ಈ ರೇಂಜಿಗೆ ನಮಗೂ ಇತ್ತು ಆರಂಭದಲ್ಲಿ. ಆಮೇಲೆ ಬುದ್ಧಿ ಬಂತು. ಅದೇ ಸರ್. ಹಾಗಾಗಿ ಬದುಕಲ್ಲಿ ನೀವು ನೋಡಿ, 23 ವರ್ಷ ಇಂಜಿನಿಯರಿಂಗ್ ಓದಿದ್ದೀರಿ, ಬದುಕಲ್ಲಿ ಏನೋ ಕನಸ್ಕೊಂಡಿದ್ದೀರಿ, ಏನೋ ಜಾಬ್ ಹುಡುಕ್ತಾ ಇದ್ದೀರಿ, ಏನೋ ನಾನು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಅಂತ ಅಂದ್ರೆ ಇಷ್ಟು ದೊಡ್ಡ ಕನಸು ಕಂಡವರು ಇಂಥ ಚಿಕ್ಕ ಚಿಕ್ಕ ಗೂಟುಗಳಿಗೆ ನಿಮ್ಮನ್ನು ನೀವು ಕಟ್ಟಾಕೊಳ್ಬಾರ್ದು. ಅದೇ ಸರ್.
ಹಿಂದೆ ನೀವುನು ಹೇಳಿದ್ರಿ ಸರ್, ಇನ್ನೇನ್ ರೆಡಿ ಇದೆಯಾ ಎಲ್ಲ ಆಲ್ಮೋಸ್ಟ್ ಕರ್ದಿರೋ ಹಪ್ಪಳ ಲೆಕ್ಕಕ್ಕೆ ಯುದ್ಧ ಮಾಡಕ್ಕೆ ಶಸ್ತ್ರಾಭ್ಯಾಸ ಮಾಡ್ತಾ ಇದೀಯಾ ಮಾಡು ಅಂತ ತುಂಬಾ ಹೇಳಿದ್ರಿ. ನಾನು ಅದೆಲ್ಲದನ್ನು ತಲೆಯಲ್ಲಿ ಇಟ್ಕೊಂಡೆ ನಂದು ಸ್ಟಡೀಸ್ ಕಂಪ್ಲೀಟ್ ಆಗುತ್ತೋ ಇಲ್ಲ ಅನ್ನೋ ಕ್ವಶನ್ ಅಲ್ಲಿ ನಿಮಗೆ ಕಾಲ್ ಮಾಡಿದ್ದೆ. ಬಟ್ ಅವತ್ತಿನ ದಿನಗಳಲ್ಲಿ ಅದೇ ತುಂಬಾ ಸ್ಟ್ರಗಲ್ ಟೈಮ್ ಆಗಿತ್ತು. ಆದ್ರೂ ಆ ಸ್ಟ್ರಗಲ್ನೆಲ್ಲ ಮೀರಿ ಎಜುಕೇಶನ್ ಅಂತೂ ಕಂಪ್ಲೀಟ್ ಆಯ್ತು ಸರ್. ಒಳ್ಳೆ ಪರ್ಸೆಂಟೇಜ್ ಅಲ್ಲೇ ಮುಗಿಸ್ತಿದೆ, ಗ್ರಾಜುಯೇಷನ್ ಕಂಪ್ಲೀಟ್ ಆಯ್ತು. ಗ್ರೇಟ್ ಇಲ್ಲವ ನೀನ್ ಆ ವಿಚಾರಗಳಲ್ಲಿ ಇವತ್ತಿನ ಕಾಲಕ್ಕೆ ನಿನ್ನ ವಯಸ್ಸು ಬಿಟ್ಬಿಡವ. 17-16ಕ್ಕೆ ಪ್ರೀತಿ ಪ್ರೇಮ ಅಂದುಕೊಂಡು ಏನೋ ಪ್ರೆಗ್ನೆಂಟ್ ಆಗಿ ಆಸ್ಪತ್ರೆಗೆ ಹೋಗೋ ಕಾಲ ಬಂದು ನಿಂತಿರ್ಬೇಕಾದ್ರೆ 23 ಬಂದರೂ ಕೂಡ ನಿನ್ನ ಜೀವನವನ್ನ ಇನ್ನೂ ಎಜುಕೇಶನ್ ಸಾಧಿಸಬೇಕು, ಜಾಬು ಏನೋ ಹೀಗೆ ಮಾತಾಡೋ ಹೆಣ್ಮಗಳಾಗಿ ನೀನು ಹೆಮ್ಮೆ ಪಟ್ಕೋ. ಅದೇ ಸರ್, ಹೌದು. ಆದರೆ ಅಟ್ ದಿ ಸೇಮ್ ಟೈಮ್ ಈ ತೀರಾ ಹಚ್ಚಿಕೊಳ್ಳುವುದು, ತೀರಾ ಬಾಂಡಿಂಗು, ಅದೇ ಸಮಸ್ಯೆ ಆಗಿದೆ ಸರ್. ಅದೇ ಒಂದು ತೆಗೆದಾಕ್ಬೇಕು. ನೀವೇನು ಮಾಡಬೇಕಿಲ್ಲ. ಇನ್ನು ಮುಂದೆ ನನ್ನ ಬದುಕಲ್ಲಿ ನನ್ನ ಬದುಕಿನ ಪ್ರಮುಖ ನಿರ್ಧಾರಗಳನ್ನು ಬಹುಶಃ ಯಾರೋ ಒಬ್ಬ ಗುರುನ ಕೇಳಿ ನಾನು ತೆಗೆದುಕೊಳ್ತೀನಿ, ಅಪ್ಪ ಅಮ್ಮನ ಕೇಳಿ ತೆಗೆದುಕೊಳ್ತೀನಿ. ಇಲ್ಲಿ ನಾನು ಟೀಚರ್ಗಳಿರ್ಬೋದು, ಯಾರೇ ಇರ್ಬೋದು, ಅವರೇ ಇರ್ಬೋದು, ಸ್ವಲ್ಪ ಬದುಕನ್ನು ಸಸ್ಪೆನ್ಸ್ ಆಗಿಡಬೇಕು. ಸರ್, ಹೌದು. ಎಲ್ಲ ಹೇಳ್ಕೊಂಡಿದ್ದೇ ಒಂದಿಷ್ಟು ತಪ್ಪು ಅನ್ಸ್ಬಿಡುತ್ತೆ. ನಿಜ ಸರ್, ಹಂಗೆ ಆಗಿದೆ ಈಗ. ಹೌದು, ಯಾಕಂದ್ರೆ ನಿನ್ನನ್ನು ಯಾರು ನೋಯಿಸಬಲ್ಲರು ಅಂದ್ರೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ದವ್ರು ಮಾತ್ರ. ಹೌದು ಸರ್, ಹೌದು. ನಿನ್ನ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಅವ್ರು ಏನು ಅನ್ನೋಕ್ ಸಾಧ್ಯನೇ ಇಲ್ಲ. ಅಂದ್ರೂ ನಿನ್ಗೆ ಬೇಜಾರು ಆಗಲ್ಲ, ಯಾಕಂದ್ರೆ ನಿನ್ನ ಬಗ್ಗೆ ಅವ್ರಿಗೆ ಏನು ಗೊತ್ತೇ ಇಲ್ಲ. ಹೌದು ಸರ್, ಹೌದು. ಗೊತ್ತಿದ್ದವ್ರು ಅಂದ್ಬಿಟ್ರಲ್ಲ ಅಂತ ದುಃಖ. ನಿಜ ಸರ್. ಹಾಗಾಗಿ ಬದುಕನ್ನ ಇಲ್ಲಿಂದ ಈಚೆಗೆ ಸ್ವಲ್ಪ ಬುದ್ಧಿ ಕಲಿತಾ ನಾವು ಕಲಿಬೇಕಾ, ಅಥವಾ ದೊಡ್ಡವರಾಗ್ತಾ ಆಗ್ತಾ ನಾವು ಕಲಿಬೇಕಾದ್ರೆ ದೊಡ್ಡ ಗುಣ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಅಪ್ಪ ಅಮ್ಮ ಇಷ್ಟು ಬಿಟ್ರೆ ಇನ್ನು ಎಲ್ಲರ ಬಳಿನೂ ನನ್ನ ಬದುಕನ್ನ ಸ್ವಲ್ಪ ಸಸ್ಪೆನ್ಸ್ ಆಗೇ ಇಟ್ಟಿರ್ಬೇಕು. ಅದೇ ಸರ್, ಪೇರೆಂಟ್ಸ್ ಅಂತೂ ಟೋಟಲಿ ಏನು ಇಲ್ಲ ಸರ್. ನಾನು ಅವ್ರ ಹತ್ರ ಅಷ್ಟು ಶೇರು ಮಾಡಲ್ಲ, ಕಾಂಟ್ಯಾಕ್ಟ್ಸ್ ಇಲ್ಲ, ಕಮ್ಮಿ ಟೋಟಲಿ. ಅವ್ರಾಯ್ತು ಅವ್ರ ಪಾಡಾಯ್ತು, ನಾನಾಯ್ತು ನನ್ ಪಾಡಾಯ್ತು. ಅಜ್ಜಿ ರೀಸೆಂಟ್ ಆಗಿ ಡೆತ್ ಆದ್ರು, ಅಜ್ಜ ಒಬ್ರಿದ್ದಾರೆ, ಅವ್ರ ಜವಾಬ್ದಾರಿ ಇದೆ ನನ್ ಮೇಲೆ. ನಾನ್ ಇರೋದೇ ಒಬ್ಳು ಮಗಳು. ಅವ್ರು ನಂದೇನು ರೆಸ್ಪಾನ್ಸಿಬಿಲಿಟೀಸ್ ಮುಂಚೆಯಿಂದನೂ ತಗೊಂಡಿಲ್ಲ, ಮುಂದೆ ತಗೊಳ್ಳೋದು ಇಲ್ಲ. ಅವ್ರದ್ದು ಆ ತರ ಇದೆ ಮೆಂಟಾಲಿಟಿ. ಸೊ ಅವ್ರದ್ ನನ್ ತಲೆ ಕೆಡ್ಸ್ಕೊಂತ ಇಲ್ಲ ಸರ್. ಅದ್ ಹೆಂಗೋ ಮುಗ್ದೋಗಿರೋ ಕಥೆ. ಅದೆಲ್ಲವನ್ನು ಮೀರಿಯೂ ಎಜುಕೇಶನ್ ಅಲ್ಲಿ ನಿನ್ನ ಅಂದ್ಕೊಂಡಿದ್ದನ್ನು ಸಾಧಿಸಿದೀಯ. ಒಳ್ಳೆ ಜಾಬ್ ಕೂಡ ನಿನಗೆ ಸಿಗುತ್ತೆ. ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ನೀನು ಬದುಕ್ತೀಯ, ಎಲ್ಲ ಜವಾಬ್ದಾರಿ ಕರ್ತವ್ಯಗಳನ್ನು ನಿಭಾಯಿಸ್ತೀಯ. ಆದ್ರೆ ಇಲ್ಲಿ ಆ ಶಾಲೆಯ ಬಾಂಡೇಜ್ ಅನ್ನು ನಿಧಾನ ಕಡಿಮೆ ಮಾಡ್ಕೊಳ್ತಾ ಹೋಗು. ಕರೆದರೆ ನೆನ್ಪಿಟ್ಕೋ, ಕರೆಯದ ಜಾಗಕ್ಕೆ ಹೋದರೆ ನಮ್ಮನ್ನ ಕೆರ ಬಿಡೋ ಜಾಗದಲ್ಲಿ ಬಿಡ್ತಾರಂತೆ. ನಿಜ ಸರ್, ಹೌದು. ಶಾಲೆ ವಿಚಾರದಲ್ಲಿ ಕರೆದ್ರು ಹೋಗು ಅಂತಲ್ಲ, ಬಟ್ ಒಂದ್ ತಿಳ್ಕೊ, ಪದೇ ಪದೇ ಆಹ್ವಾನವಿಲ್ಲದ ಜಾಗಕ್ಕೆ ಹೋಗ್ತಾ ಇದೀಯ ಅಂದಾಗ ನಿನಗಲ್ಲಿ ಬೆಲೆ ಕಡಿಮೆ. ಅಲ್ಲಿಂದ ಇಲ್ಲಿವರೆಗೂ ನನಗೆಲ್ಲ ಕೆಲವ್ರು ಕೇಳ ಅಂತ ಪ್ರಶ್ನೆ ಏನಂದ್ರೆ, ನೀನ್ ಅಲ್ಲಿಗೆ ಹೋಗ್ತೀಯಾ, ನಿನಗೆ ಏನಾದ್ರು ಸ್ಯಾಲ್ರಿ ಕೊಡ್ತಾರಾ, ನೀನ್ ನೆಮ್ಮದಿ ಹಾಗೆ ಹೀಗೆ ಅಂತೀಯ. ನಾನ್ ಹೇಳೋದೇನಂದ್ರೆ, ನಾನ್ ಅಲ್ಲಿ ಹೇಳ್ಕೊಡೋದು ನನಗ್ ದೇವ್ರೆಲ್ಲೋ ಕಾಯ್ತಾನೆ, ನನಗ್ ಅಲ್ಲಿಂದ ಏನು ಲಾಭ ಬೇಡ, ನಾನು ಅಲ್ಲಿ ಸಮಾಧಾನವಾಗಿ ಖುಷಿಯಿಂದ ಇದೀನಲ್ಲ ಅಂತ ನಾನ್ ಹೇಳ್ತೀನಿ. ಬಟ್ ಕೆಲವರಿಗೆಲ್ಲ ಅಷ್ಟು ಮಾತ್ರ ಮಾಡ್ಕೊಂಡ್ ಬಂದಿದ್ರಿ, ಇವತ್ತು ಬದುಕಿ ಹಿಂಗ್ ಇರ್ತಿರ್ಲಿಲ್ವಲ್ಲ. ಅದು ನಿಜನೇ ಸರ್, ಹೌದು ಅಲ್ವಾ? ಹಾ ಸರ್, ಹೌದು. ಮುಂದಾದ್ರು ಉಪಕಾರ ಮಾಡ್ಲಿಕ್ಕೆ ಹೋದ್ ಜಾಗದಲ್ಲೆಲ್ಲ ನಾನು ಸಂಬಂಧ ಬೆಳೆಸ್ಕೊಂಡ್ ಕೂತ್ಕೊಂಡ್ರೆ ಬದುಕು ಏನಾಗ್ಬೇಕು? ನಿಜ ಸರ್, ಹೌದು. ಅದು ಎಲ್ಲಿ ಸ್ಕೂಲ್ ಕಾಂಪೌಂಡ್ ದಾಟ್ ಬಂದ ಮೇಲೆ ನನಗೆ ಯಾವ್ದು ನೆನಪಿರಬಾರ್ದು ಅನ್ನೋಷ್ಟು ವೈರಾಗ್ಯ ಇದ್ರೆ ಅವೆಲ್ಲ ಚಂದ. ನಿಜ ಸರ್, ಹೌದು. ನಾನು ಮನೆ ಒಳಗೆ ಬಂದಾಗ್ಲೂ ಮತ್ತೆ ಅದರಲ್ಲೇ ಬದುಕ್ತೀನಿ ಅಂದ್ರೆ ಅವೆಲ್ಲ ಅಲ್ಲವಾ? ನಿಜ ಸರ್, ಹೌದು. ಹಾಗಾಗಿ ಮುಂದಾದ್ರೂ ಪಾಠ ಕಲಿ. ಎಲ್ಲೋ ಕಂಪ್ನಿಲಿ ಕೆಲಸ ಸಿಗುತ್ತೆ, ಅಲ್ಲೊಂದಷ್ಟು ಸ್ನೇಹಿತರಾಗ್ತಾರೆ, ಎಲ್ಲವನ್ನು ಸಭ್ಯತೆಯಿಂದ ನಿಭಾಯಿಸಬೇಕು. ಅಲ್ಲಿಗೆ ಬಿಟ್ಟು ಮನೆಗೆ ಬರೋದು ಕಲಿಬೇಕೆ ಹೊರತು ಇದೊಂದು ನಡೆದಿದೆಯಲ್ಲ, ಇದು ಕೆಟ್ಟದ್ದು ಅಂದ್ಕೊಂಬೇಡ. ಇದೊಂದು ಜೀವನ ಪಾಠ. ನೆಕ್ಸ್ಟ್ ಓದಕ್ಕೆ ಇನ್ನು ಜೀವನ ತುಂಬಾ ಬಹಳ ಪ್ರಯಾಣ ಇದೆ. ಅಲ್ಲೂ ಕೂಡ ಇಂಥವೆಲ್ಲ ನಿಮ್ಮ ಹತ್ರ ಆಗ್ಲಿಕ್ಕೆ ಬರ್ತವೆ. ಇಲ್ಲಪ್ಪ ಹಿಂದೆ ಇಂಥ ಎಡವಟ್ಟಾಗಿತ್ತು, ಇನ್ನು ಮುಂದೆ ಹಂಗೆ ಮಾಡ್ಕೊಳ್ಳೋದು ಬೇಡ ಅಂತ ಪಾಠ ಕಲಿತೀರಾ. ಇದು ನಡೆದಿರೋದೇನು ಕೆಟ್ಟದಲ್ಲ, ಒಂದು ಪಾಠ ಇದು. ಹಾಗಾಗಿ ಅವ್ರ ವಿಚಾರವಾಗಿ ಗೌರವ ಇದೆ, ಬಟ್ ಎಲ್ಲವನ್ನು ಇನ್ನು ಮುಂದೆ ಹೇಳ್ಕೊಳ್ಳೋಕೆ ಹೋಗೋದು, ಅವ್ರು ಕೇಳಿ ನಿರ್ಧಾರ ಮಾಡೋದು, ಅವ್ರು ಇಲ್ಲದೆ ಹೋದ್ರೆ ಅಂದ್ರೆ ನಿನ್ನ ಅನ್ಕಾನ್ಶಿಯಸ್, ನಿನ್ನ ಸುಪ್ತ ಮನಸ್ಸಿಗೆ ನೀನು ಅದನ್ನು ಹೇಳಬೇಕಿಲ್ಲ. ಯಾರಿಲ್ಲದೆಯೂ ನಾನು ನಿರ್ಧಾರ ತೆಗೆದುಕೊಳ್ಳಬಲ್ಲೆ, ಯಾರಿಲ್ಲದೆಯೂ ನಾನು ಬದುಕಬಲ್ಲೆ, ನಾನು ಚೆನ್ನಾಗಿದ್ದೀನಿ, ನಾನು ಯಾರ ಕಂಟ್ರೋಲಲ್ಲೂ ಇಲ್ಲ, ಅವರನ್ನು ನಾನು ಗೌರವಿಸ್ತೀನಿ, ಅವರು ನನ್ನ ಮಾತೇನೋ ಕೇಳ್ತಾ ಇಲ್ಲ, ಅಥವಾ ನನ್ನನ್ನು ಯಾಕೋ ಅವ್ರು ನಿರ್ಲಕ್ಷ್ಯ ಮಾಡಿದ್ರು, ಅವ್ರು ಇಲ್ಲದೆ ಹೋದ್ರೆ ನಾನು ಬದುಕಲ್ಲ ಅನ್ನುವ ಆ ನನ್ನ ಮನಸ್ಥಿತಿ ಸುಳ್ಳು. ನಾನು ಬದುಕಬಲ್ಲೆ, ನಾನು ಚೆನ್ನಾಗಿರಬಲ್ಲೆ, ಅವರೆಲ್ಲರಿಗೂ ನಾನು ಹೆಮ್ಮೆ ಪಡುವಷ್ಟು ಏನೋ ಒಂದು ಮುಂದೆ ಸಾಧಿಸಬಲ್ಲೆ ಅಂತ ನಿನಗೆ ನೀನು ಹೇಳ್ಕೊಂಡು
ಅದು ರೂಢಿ ಆಗ್ಬಿಡ್ಬೇಕು. ನಿನ್ನ ಅಂತರಾತ್ಮ ಅದನ್ನು ನಂಬಬೇಕು. ನಿನ್ನಲ್ಲಿ ಒಂದು ಶಕ್ತಿ ಇದೆ. ಆದ್ರೆ ನೀನು ಯಾವಾಗ ಅಯ್ಯೋ ಅವ್ರನ್ನ ಬಿಟ್ಟು ನಾನು ಇರಲ್ಲ, ಅವ್ರು ನನ್ನೊಂಚೂರು ಮಾತಾಡಿಸ್ದೆ ಹೋದ್ರೆ ನನ್ನ ಬದುಕು ಶೂನ್ಯ, ನನ್ಗೆ ಹಂಗಾಗಲ್ಲ ಹಿಂಗಾಗಲ್ಲ ಅಂತ ನೀನು ಪದೇ ಪದೇ ಹೇಳ್ಕೊಳ್ತಿರೋದಿಕ್ಕೆ ನಿನ್ನ ಮನಸ್ಸು ಅದನ್ನು ನಂಬಿಟ್ಟಿದೆ. ಹಾಗಾಗಿ ಜಾಬ್ ಕಡೆ ಗಮನ ಕೊಡು, ಹುಡುಕು, 4-6 ಜನರನ್ನ ಸಂಪರ್ಕ ಮಾಡು, ತಿಳ್ಕೊ. ಅದು ಬಿಟ್ಬಿಟ್ಟು ಇವೆಲ್ಲ ನಿನ್ನಂತ ಬೆಳೆಯುವ ಕನಸಿರೋರ್ಗೆ ಇವೆಲ್ಲ ಒಳ್ಳೇದಲ್ಲವಾ? ನಿಜ ಸರ್, ಹೌದು. ಎಲ್ಲೂ ಎಡವಿಲ್ಲ ಸರ್. ಯಾವ್ದೇ ತರ ಬೇರೆ ಅಟ್ರಾಕ್ಷನ್ಸ್ ಆಗ್ಲಿ, ಹುಡ್ಗ ಲವ್ ಅದು ಇದು ಎಲ್ಲೂ ಎಡವಿಲ್ದೆ ಇದ್ದವಳು ಅಷ್ಟು ಸೇಫ್ ಆಗಿ ಸೆಕ್ಯೂರ್ ಆಗಿ ಬಂದೆ. ಬಟ್ ಇಲ್ಲಿ ಹೇಗೆ ನಾನು ಎಡವಟ್ ಮಾಡ್ಕೊಂಡೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಇದನ್ನ ಎಡವಟ್ಟು ಅನ್ನೋದ್ರ ಬದಲು ಒಂದು ಪಾಠ, ಒಂದು ಮುಂದೆ ಯಾರನ್ನ ಎಷ್ಟು ಹಚ್ಕೊಳ್ಬೇಕು, ಏನು ತೀರೋ ಹೊರಗಡೆ ಇಲಿ ಹೊರಗಡೆ ತನ್ನ ಹೊಟ್ಟೆ ತುಂಬಿಸ್ಕೊಳಕ್ ಬೋನೊಳಿಕ್ ಹೋಗಿದ್ ನಿಜ, ಬಟ್ ಇಲ್ಲಿ ಸಿಗಾಕೊಳ್ತೀನಿ ಅಂತ ಗೊತ್ತಿಲ್ದಿರೋದು ಮೂರ್ಖತನ. ಅದೇ ಸರ್, ಹೌದು. ಒಂದ್ ಹೊತ್ತಿನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಜೀವನೇ ಬಲಿ ಕೊಟ್ಬಿಡ್ತಲ್ಲ. ನಿಜ ಸರ್. ನಮ್ಮ ಬದುಕಲ್ಲೂ ಇದೊಂದು ಇಲಿ ಬೋನು ಜೀವನ. ನಿಜ ಸರ್, ಹೌದು. ಅಥವಾ ಸಂಬಂಧಗಳು ಇಲಿ ಬೋನು. ನಾವ್ ಏನಕ್ಕೆ ಹೋಗ್ತಿದೀವಿ, ಬಂದಿ ಆದ್ರೂ ನಾವಲ್ಲಿ ಮಜವಾಗಿ ಇರ್ತೀವಿ ಅಂದ್ರೆ ಮಾತ್ರ ಒಳಗಡೆ ಹೋಗ್ಬೇಕು. ಹಾ ಸರ್. ಇಲ್ಲ ಅಂದ್ರೆ ಒಂದು ಕ್ಷಣ ನಾವು ಅವರಿಂದ ಸಾಂತ್ವನ ಪಡಿಲಿಕ್ಕೆ ಹೋಗಿ ಜೀವನ ಪೂರ್ತಿ ಅಲ್ಲೇ ಬಲಿ ಕೊಟ್ಟಂಗ ಆಗ್ಬಿಡುತ್ತೆ. ಹೌದು ಸರ್, ಹೌದು. ಹಾಗಾಗಿ ಯೋಚಿಸಿ ಹೆಜ್ಜೆ ಇಡು. ಯಾರು ಅಲ್ಲ, ನಿನಗೆ ನೀನು ನಂಬು. ನಿನ್ನ ಆತ್ಮವಿಶ್ವಾಸ, ನಿನ್ನ ಪ್ರತಿಭೆಯಿಂದ ಇಲ್ಲಿವರೆಗೂ ಬಂದಿದೀಯಾ. ಯಾರು ನಿನ್ನನ್ನ ಇನ್ಫ್ಲೂಯೆನ್ಸ್ ಮಾಡಿ ಕಳಿಸಿಲ್ಲ. ನಿಜ ಸರ್, ಹೌದು. ಹಾಗಿರ್ಬೇಕಾದ್ರೆ ಯಾರಿಗೂ ಹೆದರೋದು, ಯಾರಿಲ್ಲದೆ ಹೋದ್ರು ನನ್ನ ಬದುಕು ಹಂಗಾಗ್ಬಿಡುತ್ತೆ, ಏನಿಲ್ಲವ. ಗೌರವದಿಂದ ಬದುಕಿದ್ದೀಯಾ, ಚೆನ್ನಾಗಿ ಬದುಕಿದ್ದೀಯಾ, ಒಳ್ಳೆ ಕೆಲಸ ಹುಡುಕೊಂಡು ಜೀವನ ಮಾಡು. ಶುಭವಾಗಲಿ. ಚೆನ್ನಾಗಿ ಓದಿ ಚೆನ್ನಾದ ದಾರಿಯಲ್ಲಿ ಬಂದಿರೋದ್ರಿಂದ ದೇವ್ರು ನಿನ್ನ ಚೆನ್ನಾಗೇ ಇಡ್ತಾನೆ, ಭಯ ಪಡಬೇಡ. ಇನ್ನೇನಾದ್ರೂ ಹೇಳೋದಿದ್ಯಾ? ಇಲ್ಲ ಸರ್, ಬೇರೆ ಏನಿಲ್ಲ. ಅದೊಂದೇ ಒಂದು ಕ್ಲಾರಿಟಿ ಬೇಕಾಗಿತ್ತು. ನಿಮ್ಮ ಹತ್ರನೇ ಕ್ಲಾರಿಟಿ ತಗೋಬೇಕು ಅಂತ ವೇಟ್ ಮಾಡಿ ತುಂಬಾ ಕಾಲ್ ಟ್ರೈ ಮಾಡಿ ಹಂಗಾಗಿ ಮಾಡೋದ್ ನಿಲ್ಸು ಅಂತ ನಾನು ಹೇಳಲ್ಲ, ಆದ್ರೆ ಈ ಎಲ್ಲ ನಿರೀಕ್ಷೆಗಳನ್ನ ನಿಲ್ಸು. ಅದೇ ಸರ್, ಹೌದು. ಹೇಳ್ತಾನೆ, ನಿನಗೆ ಅನ್ಸಿದ್ ಒಳ್ಳೆ ಕೆಲಸ ನೀನು ಯಾರನ್ನು ಹೇಳಲೇಬೇಡ, ಸುಮ್ ಮಾಡು. ಅದೇ ಸರ್. ಆದ್ರೆ ನಾನು ಮಾಡುವ ಒಳ್ಳೆ ಕೆಲಸಗಳ ಸುತ್ತಮುತ್ತ ಇರುವ ಜನರು ನನ್ನನ್ನ ಹೀಗೆ ಚಪ್ಪಾಳೆಯಿಂದ ಪ್ರಶಂಸಿಸಲು ನಿರೀಕ್ಷಣೆ ಮಾಡಬೇಡ. ಇಲ್ಲ ಸರ್, ಅದು ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಬಟ್ ಅದು ಎಲ್ಲಿ ಇಂಡೈರೆಕ್ಟ್ ಆಗಿ ಈಕೆಯಿಂದ ಬಯಸ್ತಿರೋದು ಅದನ್ನೇ ನೀನು, ಚಪ್ಪಾಳೆಯನ್ನಲ್ಲ. ಆದ್ರೆ ಅವ್ರು ಯಾವ್ದೋ ಒಂದು ರೀತಿಯಲ್ಲಿ ನನ್ನ ಜೊತೆ ನಿಂತು ನನ್ನನ್ನು ಬೆಂಬಲಿಸ್ಲಿ, ನನಗೆ ಪ್ರಶಂಸೆ ಮಾಡ್ಲಿ, ಅಥವಾ ನನ್ನ ಜೀವನದಲ್ಲಿ ಅವ್ರು ಇರ್ಲಿ ಅಂತ. ಹಾ ಸರ್, ಹೌದು. ಅವ್ರದೇ ಆಸ್ಕೋ ಓದ್ಕೋ ಅನ್ನೋಷ್ಟು ಇರ್ತಾರೆ, ನಿನ್ಗೇನಿರ್ತಾರೆ ಅವರು? ನಿಜ ಸರ್. ನೋ, ಅವೆಲ್ಲ ಭ್ರಮಾತ್ಮಕ ಜೀವನ, ಅವೆಲ್ಲ ಬಿಟ್ಬಿಡ್ಬೇಕು. ನಿನ್ನ ಕೆಲಸದ ಕಡೆ ಗಮನ ಕೊಡು, ಒಳ್ಳೆ ಆರೋಗ್ಯಯುತ ಜೀವನ ಕಾಪಾಡ್ಕೋ, ಫಿಟ್ನೆಸ್ ಕಾಪಾಡ್ಕೋ, ಎಲ್ಲ ಒಳ್ಳೇದಾಗುತ್ತೆ. ಮೇಡಮ್ ಸಿಕ್ಕರು, ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ಇಷ್ಟೇ ಒಂದು ರಹಸ್ಯ, ಬದುಕನ್ನು ಸಸ್ಪೆನ್ಸ್ ಆಗಿ ಇಟ್ಕೋ. ಯಾವುದು ಜನಕ್ಕೆ ಗೊತ್ತಿಲ್ವೋ ಅವ್ರು ಅದ್ರ ಬಗ್ಗೆ ಆಡ್ಕೊಳ್ಳೋಕು ರೆಡಿ ಕಾರಣ ಇಲ್ಲ. ಅದೇ ಸರ್. ನೀನು ನಿನ್ನ ಹಾಳಾಗ್ಲಕ್ ಗೊತ್ತಿರೋರೇ ಕಣವ ನಿನಗೆ ದುಃಖ ಕೊಡೋಕ್ ಸಾಧ್ಯ. ನಿಜ ಸರ್, ಹೌದು. ಇರ್ಲಿ, ಒಳ್ಳೇದಾಗ್ಲಿ. ಊಟ ಮಾಡಿದ್ರ? ಊಟ ಇನ್ನೂ ಇಲ್ಲ ಸರ್, ಹಂಗೆ ಮನೆಗ್ ಬಂದಿದ್ದು ಲೇಟ್ ಆಯ್ತು. ಇವತ್ತೊಂದು ಇಂಟರ್ವ್ಯೂ ಇತ್ತು ನಂದು ಆನ್ಲೈನ್ ಅಲ್ಲಿ, ಅದ್ರದ್ದು ಮುಗಿಸಿ ಬಂದೆ. ಮತ್ತೆ ಶನಿವಾರ ಒಂದ್ ಕಡೆ ಇಂಟರ್ವ್ಯೂ ಇದೆ ಸರ್, ಹೋಗ್ಬೇಕು. ಹೌದಾ? ಹಾ ಸರ್, ಒಂದ್ ಬೇರೆ ಲೊಕೇಶನ್ ಅಲ್ಲಿ ಸಿಗ್ತಾ ಇದೆ. ಬೇರೆ ಲೊಕೇಶನ್ ಗೆ ಹೋಗಕ್ ಇಷ್ಟ ಇಲ್ಲ, ಅಜ್ಜನ್ ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ. ಮತ್ತೆ ಒಬ್ಳೆ ಬೇರೆ ಇದೀನಲ್ಲ ಸರ್, ಹಂಗಾಗಿ ಬೆಂಗಳೂರಲ್ಲಾದ್ರೆ ಟ್ರೈ ಮಾಡ್ತಾ ಇದೀನಿ. ಬೆಂಗಳೂರು ಬಿಟ್ಟು ಬೇರೆ ಪೂನಾ ಆ ಕಡೆ ಎಲ್ಲ ಸಿಗ್ತಾ ಇದೆ. 1-2 ಜಾಬ್ ಆಫರ್ ಬಿಟ್ಟಿದೀನಿ ಬೇಡ ಅಂತ. ಬೆಂಗಳೂರು ಸೈಡ್ ನೋಡ್ತಾ ಇದೀನಿ ಸರ್. ಎಲ್ಲ AI ಬಂದಿರೋದ್ರಿಂದ ಸ್ವಲ್ಪ ಇಂಜಿನಿಯರಿಂಗ್ ಫೀಲ್ಡ್ ಅವರಿಗೆ, ಅದ್ರಲ್ಲೂ ನಮ್ ಫ್ರೆಶರ್ಸ್ ತಗಂತ ಇರೋದು ಸ್ವಲ್ಪ ಕಷ್ಟ ಇದೆ. AI ಫುಲ್ ಎಲ್ಲಿ ನೋಡಿದ್ರು AI ಸರ್. AI ಇಲ್ದೆ ಏನು ಆಗ್ತಾನೆ ಇಲ್ಲ ಈಗ. AI ನಿಮ್ಮನ್ನ ರಿಪ್ಲೇಸ್ ಮಾಡ್ಬಿಟ್ಟಿದ್ಯಾ? ಹಾ ಸರ್, AI ಅದನ್ನ ಕಂಡಿಡ್ದಿರೋದೇ ಇಂಜಿನಿಯರ್ಸ್ ಗಳು ನಾವು, ಬಟ್ ಅದ್ ನಮ್ಮನ್ನೇ ರಿಪ್ಲೇಸ್ ಮಾಡ್ಬಿಟ್ಟಿದೆ. ಅನುಭವಿಸಿ ಅಂತ. ಅನುಭವಿಸಿ ಅಂತ. ಆಯ್ತು, ಬೆಂಗಳೂರಲ್ಲಿ ನಿನ್ ಒಳ್ಳೆ ಕೆಲಸ ಸಿಗ್ಲಿ, ಅಜ್ಜನ್ ಚೆನ್ನಾಗಿ ನೋಡ್ಕೊಳ್ಳಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಒಳ್ಳೇದಾಗುತ್ತವ. ಶುಭವಾಗ್ಲಿ. ಹಾ ಸರ್, ಥ್ಯಾಂಕ್ ಯು ಸರ್. ಶುಭವಾಗ್ಲಿ. ಗೋವಿಂದ, ನೋಡಿ ಪಾಪ ಹೆಣ್ಮಗಳು ಕಷ್ಟಪಟ್ಟು ಅಜ್ಜನ್ ನೋಡಿಕೊಂಡು ತಂದೆ ತಾಯಿಗಳು ಬೆಂಬಲ ಇಲ್ಲದೆ ಹೋದ್ರು ಒಳ್ಳೆ ರೀತಿಯಲ್ಲಿ ಬದುಕಿದ್ದಾರೆ. ಚೆನ್ನಾಗಿರಿ, ನೀವು ಚೆನ್ನಾಗಿರ್ತೀರಾ, ನಿಮ್ಗೆ ಒಳ್ಳೇದಾಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ. ಆದಷ್ಟು ಬೇಗ
ನಿಮ್ಮ ಕನಸು ಈಡೇರುತ್ತೆ. ಶುಭವಾಗ್ಲವಾ?